ಬಂಟ್ವಾಳ ತಾಲೂಕಿನ ಪ್ರಮುಖ ಪೇಟೆಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿರುವ ವಾಮದಪದವು ಪೇಟೆ ಈಗ ಪರಿಸರ ಮಾಲಿನ್ಯಕ್ಕೆ ತುತ್ತಾಗುತ್ತಿದೆ. ವಾಮದಪದವು ಸರ್ಕಲ್ ಸಮೀಪ ಉದ್ಯಮಿಯೊಬ್ಬರು ನಿರ್ಮಿಸಿದ ವಸತಿ ಸಮುಚ್ಚಯದ ಶೌಚಾಲಯದ ಕೊಳಚೆ ನೀರು ನಿರ್ವಹಣೆಯ ಲೋಪದಿಂದಾಗಿ ಪರಿಸರದೆಲ್ಲೆಡೆ ಹರಿಯುತ್ತಿದ್ದು ಪರಿಸರ ದುರ್ನಾತ ಬೀರುತ್ತಿದೆ. ಶೌಚಾಲಯದ ಮಲ ಮೂತ್ರ ಸಹಿತ ನೀರು ಪರಿಸರಕ್ಕೆ ಬಿಡುಗಡೆಯಾಗುತ್ತಿರುವುದರಿಂದ ಪರಿಸರ ಸಂಪೂರ್ಣ ಮಾಲಿನ್ಯಗೊಂಡಿದ್ದು ಸ್ಥಳೀಯರ ತೋಟಗಳಿಗೂ ನುಗ್ಗಿ ಗಿಡಗಳು ಹಾನಿಗೊಳಗಾಗಿದೆ. ಖಾಸಗಿ ಬಾವಿಯ ನೀರು ವಾಸನೆಯುಕ್ತವಾಗಿದೆ. ವಾಮದಪದವು ಪೇಟೆ ದಿನೇ ದಿನೇ ಬೆಳೆಯುತ್ತಿದ್ದು ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳು, ಬ್ಯಾಂಕುಗಳು, ಆಸ್ಪತ್ರೆಗಳು, ವಿದ್ಯಾರ್ಥಿ ನಿಲಯಗಳು, ಸರ್ಕಾರಿ ಕಚೇರಿಗಳ ಸಹಿತ ಅಂಗನವಾಡಿಯಿಂದ ಪದವಿ ಶಿಕ್ಷಣದವರೆಗೆ ಶಿಕ್ಷಣ ಸಂಸ್ಥೆಗಳು ಕಾರ್ಯಾಚರಿಸುತ್ತಿದೆ. ವಾಮದಪದವು ಮುಖ್ಯ ರಸ್ತೆಯ ಸನಿಹದಲ್ಲೇ ಈ ಖಾಸಗಿ ವಸತಿ ಸಮುಚ್ಚಯವಿದ್ದು ಇದರ ಶೌಚಾಲಯದ ನೀರು ಪರಿಸರದೆಲ್ಲೆಡೆ ಹರಿಯುತ್ತಿರುವುದರಿಂದ ಸ್ಥಳೀಯ ವಾಸಿಗಳಿಗೆ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಸ್ಥಳೀಯರು ಹಲವು ಬಾರಿ ಚೆನ್ನೈತೋಡಿ ಗ್ರಾಮ ಪಂಚಾಯತಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸಮಸ್ಯೆಗೆ ಸ್ಪಂದಿಸಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದೀಗ ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಪದ್ಮನಾಭ ಸಾಮಂತ್ ವಾಮದಪದವು ಅವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ಪರಿಸರ ಸಂರಕ್ಷಣಾಧಿಕಾರಿಗಳಿಗೆ ದೂರು ನೀಡಿದ್ದು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಬಂಟ್ವಾಳ ತಾಲೂಕು ವಾಮದಪದವು ಚೆನ್ನೈತೋಡಿ ಗ್ರಾಮ ಕಾವಲ್ದೋಡಿ ಮನೆ ವಲೇರಿಯಲ್ ಹೆಸರಾದು. ಇದು ನಾನು ರಫೀಕ್ ನಮ್ಮ ಪಕ್ಕದಲ್ಲಿ ರಫೀಕ್ ಇದ್ದಾರೆ. ಅವನ ಹತ್ರ ಟಾಯ್ಲೆಟ್ ನಾನು ಫಸ್ಟ್ ಕಟ್ಟುವಾಗ ಹೇಳಿದ್ದೆ, ಟಾಯ್ಲೆಟ್ ಆ ಕಡೆ ಮಾಡು, ಈ ಕಡೆ ಮಾಡಬೇಡ ಅಂತ ಹೇಳಿದೆ. ಆದರೆ ಸಹ ಅವನು ಈ ಕಡೆ ಕಂಪೌಂಡ್ ಸೈಡ್, ನಾನು ಇಲ್ಲದ ಟೈಮಲ್ಲಿ ಕಂಪೌಂಡ್ ಸೈಡಲ್ಲಿ ಮಾಡಿ ನನಗೆ ಎಲ್ಲ ಈಗ ಟಾಯ್ಲೆಟ್ದು ಇದು ವೇಸ್ಟ್ ನೀರು ಎಲ್ಲ ಬಂದು ನಂದು ಅಡಿಕೆ ಗಿಡ ಕೃಷಿ ಎಲ್ಲ ಮಾಡಿದ್ದು ನಾನು ಎಲ್ಲ ಕೊಳತು ನೀರು ಹೋಗಿ ಒಂದು ಅಡಿಕೆ ರೋಗ ಹಿಡಿದು ಎಲ್ಲ ಅಡಿಕೆ ಹೋಗಿದೆ. 2 ಸೆಂಟ್ಸ್ ಜಾಗ ನಮ್ಮದು ವೇಸ್ಟ್. ನಾನು 8,000 ತಂದು ಮಾವಿನ ಗಿಡ ಹಾಕಿದೆ. ಅದು ಹಾಕಿ ನಂದು ಎಲ್ಲ ವೇಸ್ಟ್ ಆಯಿತು, ಎಲ್ಲ ರೋಗ ಹಿಡಿದು ಅದು ಗಿಡ ಎಲ್ಲ ಬಿದ್ದಿದೆ. ಗಿಡ ಎಲ್ಲ ನೀರು ಬಂದು ಬಿದ್ದು ಹೋಗಿದೆ. ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಣ ಕೊಟ್ಟು ಅವನು ಪಂಚಾಯತಿಯವರಿಗೆ 3 ಸಲ ನಾನು ನೋಟಿಸ್ ಮಾಡಿದೆ, ಆದರೆ ಅವರಿಗೆ ಉತ್ತರ ಕೊಡಲಿಲ್ಲ. ಉತ್ತರ ಕೊಡದೆ ನನಗೆ ಏನೇನು ಅವನು ನಾಟಕ ಆಡ್ತಾನೆ. ಮತ್ತು ಕೊರೋನಾ ಟೈಮಲ್ಲಿ ಒಂದ್ಸಲ ಕೊಟ್ಟೆ. ನಂದು ಒಂದು ಬಾವಿ ಉಂಟು, ನೀರು ಕುಡಿಯೋ ಬಾವಿ ಉಂಟು, ಮತ್ತು ಬೋರ್ ಉಂಟು. ಅದೆಲ್ಲ ವಾಸನೆ ಬರ್ತಾ ಉಂಟು, ನೀರು ಎಂತ ಕುಡಿಲಿಕ್ಕೆ ಆಗೋದಿಲ್ಲ. ಫಿಲ್ಟರ್ ಹಾಕಿದ್ರೆ ಏನು ಮಾಡಿದರೆ ಅವನಿಗೆ ಕೇಳೋದಿಲ್ಲ. ಮತ್ತು ಇದು ಅವನ ಹಣದಲ್ಲಿ ಅವನು ಆಟ ಆಡಿಸ್ತಾನೆ ನಮಗೆ. ನಾವು ಈ ಜಾಗ ಅವರಿಗೆ ಸೆನ್ಸಿಗೆ 2,000 ರೂಪಾಯಿ ಲೆಕ್ಕ ನನ್ನ ತಂದೆ ಇರುವಾಗ ಅವ್ರಿಗೆ 2 ಸೆನ್ಸ್ ಜಾಗ ಕೊಟ್ಟಿದ್ದು ನಾವು 2,000 ಲೆಕ್ಕ ಕೊಟ್ಟು ನನಗೆ ಈಗ ನಮಗೆ ಕೊಟ್ಟು ನಮಗೇನೆ ಉಲ್ಟಾ ಹೊಡೆದಿದ್ದಾನೆ. ಕಂಪೌಂಡ್ ಮಾಡಿದ್ದಾನೆ. ಕಂಪೌಂಡ್ ಮಾಡಿ ಲೀಕೇಜ್ ಮಾಡಿ ಎಲ್ಲ ಹೋಗ್ತಾ ಉಂಟು ನೀರು. ಏನು ಮಾಡಲಿಕ್ಕೆ ಆಗೋದಿಲ್ಲ. ಪಂಚಾಯತಿ ಕೊಟ್ಟು ಸಾಕಾಯಿತು. ಮೊನ್ನೆ ಕೊಟ್ಟೆ, ಅವು ಫೋನ್ ಮಾಡಿದರೆ ಫೋನ್ ತೆಗೆಯುವುದಿಲ್ಲ. ಅವನು ದರ್ಬಾರ್ ಅಂದರೆ ಹಣದಲ್ಲಿ ದರ್ಬಾರ್ ಮಾಡ್ತಾನೆ. ಇದಕ್ಕೆ ನನಗೆ ನ್ಯಾಯ ಕೊಡಿ. ಗೋಪಾಲಂಚನ್, V4 ನ್ಯೂಸ್, ಮಂಗಳೂರು.